ಬಿಟ್ಟು ಇದು ಕಡ್ಡಾಯವಾಗಿದೆ. ಇದು ಯಾರ್ಯಾರಿಗೆ ಸಿಗುತ್ತೆ? ಎಲ್ಲಾ ಸ್ಟೇಟ್ಗಳಿಗೂ ಒಂದೇ ಆಕ್ಟ್ ಇರಲಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಗರಾಜ್. ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪಟ್ಕೆ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮ್ ಮೋಟಾರ್ ವೆಹಿಕಲ್ ನಂಬರ್ ಪ್ಲೇಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರೋ ವಿಡಿಯೋಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ತುಂಬಾ ಥ್ಯಾಂಕ್ಸ್ ಫಾರ್ ದ್ಯಾಟ್. ಸೊ ನೀವು ಅದರಿಂದ ತೊಗೊಂಡಿರುವಂತಹ ಇನ್ಸೈಟ್ಸ್ ಮೂಲಕ ನನಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ಏನಂತ ಅಂದರೆ BH ಸಿರೀಸ್ ನಂಬರ್ನ ನಾವು ನೋಡೋದು ಹೇಗೆ ಅಂತ. ಸೊ ಇವತ್ತು ನಾನು ನಿಮಗೆ BH ಸಿರೀಸ್ ನಂಬರ್ ಅಂದರೆ ಏನು, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿರುವಂತಹ ಇನ್ಫಾರ್ಮೇಷನ್ನ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೀವು ನನಗೆ ಕೇಳಿದ್ರಿ, ಲೈಕ್ ನಾವು ರೆಗ್ಯುಲರ್ ಆಗಿ ವೈಟ್ ಬೋರ್ಡ್ ಆಗಲಿ ಯೆಲ್ಲೋ ಬೋರ್ಡ್ ಆಗಲಿ ನಾವು ರೀಡ್ ಮಾಡೋದು ಯಾವ ಥರ ಅಂತ ಅಂದರೆ, ಮೊದಲಿಗೆ 2 ಲೆಟರ್ಸ್ ಬಂದುಬಿಟ್ಟು ಆ ಪರ್ಟಿಕ್ಯುಲರ್ ರಾಜ್ಯದ ಹೆಸರಿರುತ್ತೆ, ಅದರ ನಂತರ ಆ ಜಿಲ್ಲೆ ಅಥವಾ RTO ಆಫೀಸಿನ ಕೋಡ್ ಇರುತ್ತೆ, ಅದರ ನಂತರ ಆಲ್ಫಾಬೆಟ್ ಸಿರೀಸ್ ಬರುತ್ತೆ, ಅದರ ನಂತರ ನಂಬರ್ ಬರುತ್ತೆ. ಸೊ ಬಟ್ BH ಸಿರೀಸಲ್ಲಿ ಯಾವ ಥರ ನಾವು ತಿಳ್ಕೊಬೇಕು, ಅದನ್ನು ಯಾವ ಥರ ಓದಬೇಕು, ಅದನ್ನು ಯಾರಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಫುಲ್ ಇನ್ ಡೀಟೇಲ್ ಇನ್ಫಾರ್ಮೇಷನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸಂಕ್ಷಿಪ್ತವಾಗಿ ನಾನು ನಿಮಗೆ ಕನ್ನಡದಲ್ಲೇ ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. BH ಸಿರೀಸ್ ಅಂದರೆ ಅಂತರ್ರಾಜ್ಯದ ನೌಕರರು, ಮಲ್ಟಿಪಲ್ ಸ್ಟೇಟಲ್ಲಿ ವರ್ಕ್ ಮಾಡುವಂತಹ ಎಂಪ್ಲಾಯೀಸ್ಗೆ ಪ್ರತಿ ಬಾರಿ ಅವರ ಟ್ರಾನ್ಸ್ಫರ್ ಆದಾಗ ರಿಜಿಸ್ಟ್ರೇಷನ್ ಚೇಂಜ್ ಮಾಡ್ಕೊಳ್ಳೋಕೆ ಆಗಬಾರ್ದು, ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಪರ್ಟಿಕ್ಯುಲರ್ BH ಸಿರೀಸನ್ನು ಲಾಂಚ್ ಮಾಡಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿರೋ ಹಾಗೆ ನಾನು ನಾಗರಾಜ್, ನಾನು ICICI ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕೆಲಸದ ಪ್ರಯುಕ್ತವಾಗಿ ನಾನು ಒಂದ್ಸಲ ಹೈದರಾಬಾದಲ್ಲಿ ಇರ್ತೀನಿ, ಒಂದ್ಸಲ ಮುಂಬೈನಲ್ಲಿ ಇರ್ತೀನಿ, ಒಂದ್ಸಲ ಜೈಪುರಲ್ಲಿ ಇರ್ತೀನಿ, ಒಂದ್ಸಲ ಒಡಿಸ್ಸಾದಲ್ಲಿ ಇರ್ತೀನಿ, ಒಂದ್ಸಲ ಕರ್ನಾಟಕದಲ್ಲಿ ಇರ್ತೀನಿ. ಸೊ ನಮಗೆ ಪ್ರತಿ 3 ವರ್ಷಕ್ಕೊಂದ್ಸಲ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಪ್ರತಿ 3 ವರ್ಷಕ್ಕೊಂದ್ಸಲ ನಾವು ರಿಜಿಸ್ಟರ್ ನಮ್ಮ ವೆಹಿಕಲ್ನ ಮಾಡಲಿಕ್ಕಾಗಲ್ಲ. ಹಾಗಾಗಿ ಎಲ್ಲ ಸ್ಟೇಟ್ಗಳಿಗೂ ಒಂದೇ ಆ್ಯಕ್ಟ್ ಇರಲಿ ಅನ್ನೋ ಒಂದು ಕಾರಣದಿಂದ BH ಸಿರೀಸನ್ನು ಲಾಂಚ್ ಮಾಡಿದ್ದಾರೆ. ಸೊ ನಿಮಗೆ ಇದ್ರ ಬಗ್ಗೆ ಒಂದು ಐಡಿಯಾ ಬಂತು ಅಂತ ಅನ್ಕೊತೀನಿ. ಎರಡನೇದು ಬಂದುಬಿಟ್ಟು ಇದು ಕಡ್ಡಾಯವಾಗಿದೆನಾ ಅಂತ. ನೋ, ಇದು ಕಡ್ಡಾಯವಾಗಲ್ಲ, ಇದು ಆಪ್ಷನಲ್ ಆಗಿರೋದು. ಇದರ ನಂತರ ಇದು ಯಾರ್ಯಾರಿಗೆ ಸಿಗುತ್ತೆ? ಹೂ ಆರ್ ದ ಎಲಿಜಿಬಲ್ ಫಾರ್ ದಿಸ್? ಹೂ ಆರ್ ದ ಎಲಿಜಿಬಲ್ ಅಂತ ಅಂದರೆ, ಮೊದಲನೇದಾಗಿ ಡಿಫೆನ್ಸ್ ಪರ್ಸನ್ಸ್ ಅಂದರೆ ಆರ್ಮಿನಲ್ಲಿ ವರ್ಕ್ ಮಾಡುವಂಥವ್ರಿಗೆ ಇದು ಕಡ್ಡಾಯವಾಗಿ ಸಿಗುತ್ತೆ. ಅಂದರೆ ಲೈಕ್ ಅವ್ರು ಜಸ್ಟ್ ಅಪ್ಲಿಕೇಶನ್ ಹಾಕಿದ ತಕ್ಷಣವೇ ಸಿಕ್ಬಿಡುತ್ತೆ. ಇಟ್ಸ್ ಇನ್ ಟರ್ಮ್ಸ್ ಆಫ್ ವೆದರ್ ಇಟ್ ಈಸ್ ಅನ್ ಆರ್ಮಿ, ನೇವಿ, ಏರ್ಫೋರ್ಸ್, ಟೋಟಲಿ ಡಿಫೆನ್ಸಲ್ಲಿರೋರಿಗೆ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಯಾರಿಗೆ ಸಿಗುತ್ತೆ? ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್. ಬಿಕಾಸ್ ನೀವು ಪೋಸ್ಟ್ ಆಫೀಸ್ ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿರೋರನ್ನ ನೋಡಿ, ರೈಲ್ವೇದಲ್ಲಿ ಇರ್ತಾರೆ, ಪೋಸ್ಟ್ ಆಫೀಸಲ್ಲಿ ಇರ್ತಾರೆ. ಇವರಿಗೆಲ್ಲ ನೋಡಿದ್ರೆ ನೀವು ಒಂದಲ್ಲ ಒಂದು ವರ್ಷ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ. ಸೊ ಇಂಥವ್ರಿಗೆ ಸಿಗುತ್ತೆ. ಮೂರನೇದಾಗಿ ಬಂದ್ಬಿಟ್ಟು ರಾಜ್ಯ ಸರ್ಕಾರಿ ನೌಕರರಿಗೆ. ರಾಜ್ಯ ಸರ್ಕಾರಿ ನೌಕರರಿಗೆ ಕೂಡ ಸಿಗುತ್ತೆ. ಇಲ್ಲಿ ಒಂದು ಗ್ಲಿಚ್ ಇದೆ. ಏನು ಗ್ಲಿಚ್ಚು ಅಂತ ಅಂದರೆ, ಈ ಪರ್ಟಿಕ್ಯುಲರ್ ರಾಜ್ಯ ಸರ್ಕಾರಿ ನೌಕರರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ವರ್ಕ್ ಮಾಡ್ತಾ ಇರಬೇಕು, ಅಂಥವ್ರಿಗೆ ಮಾತ್ರ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಟೀಚರ್ ಆಗಿಬಿಟ್ಟು, ಇಲ್ಲ ನಾನು ಟೀಚರು, ನಾನು ಒಂದೇ ಕರ್ನಾಟಕದಲ್ಲೇ ಕೆಲಸ ಮಾಡ್ತಾ ಇರ್ತೀನಿ, ನನಗೂ ಕೂಡ BH ನಂಬರ್ ಸಿರೀಸ್ ಬೇಕು ಅಂತಂದರೆ ಸಿಗಲ್ಲ. ಸೊ ನಿಮ್ಮ ವೃತ್ತಿಪರ ಆಯ್ಕೆ ಯಾವ ಥರ ಇರಬೇಕು ಅಂದರೆ, ನಿಮ್ಮ ವೃತ್ತಿ ಯಾವ ಥರ ಇರಬೇಕು ಅಂತಂದರೆ, ಒಂದೇ ರಾಜ್ಯದಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ನೀವು ವರ್ಕ್ ಮಾಡ್ತಾ ಇರಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಸೈನಿಕ್ ಸ್ಕೂಲ್ ಆಗಿರ್ಬೋದು, ಈ ಥರ ಕೆಲವೊಂದು ಸ್ಕೂಲ್ಗಳ ಟೀಚರ್ಸ್ಗಳಿಗೆ ಆಪ್ಷನ್ಸ್ಗಳು ಸಿಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರೈವೇಟ್ ಸೆಕ್ಟರ್. ಇದು ಮೇನ್ ಇಂಪಾರ್ಟೆಂಟ್. ತುಂಬ ಜನ ನನ್ನ ಕೇಳ್ತಾರೆ, ನಾನು ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನನ್ನ ಕಂಪ್ನಿ ಮಲ್ಟಿಪಲ್ ಸ್ಟೇಟಲ್ಲಿ ಇದೆ, ಸೊ ನನಗಿದು ಸಿಗುತ್ತಾ ಅಂತಂದರೆ ಆಬ್ವಿಯಸ್ಲಿ ಸಿಗುತ್ತೆ. ಬಟ್ ದೇರ್ ಆರ್ ಸಮ್ ಗೈಡ್ಲೈನ್ಸ್, ಯು ಹ್ಯಾವ್ ಟು ಮೀಟ್ ಆಫ್ ದಟ್ ಪರ್ಟಿಕ್ಯುಲರ್ ಗೈಡ್ಲೈನ್ಸ್, ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಫಾರ್ ದ್ಯಾಟ್. ಸೊ ನೆಕ್ಸ್ಟ್, ಈ ಪರ್ಟಿಕ್ಯುಲರ್ BH ಸಿರೀಸನ್ನು ನಾವು ಯಾವ ಥರ ಓದಬೇಕು? ಸೊ ನಾವು ಯಾವ ಥರ ಓದಬೇಕು ಅಂತಂದರೆ, ಮೊದಲನೆಯ ಸಿರೀಸ್, ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ಮೊದಲನೇದು 26 BH 1234 AB ಅಂತ ಏನು ನಂಬರ್ ಇದೆ BH ಸಿರೀಸ್ ನಂಬರು, ಇದರಲ್ಲಿ ಮೊದಲನೆಯ 26 ಬಂದುಬಿಟ್ಟು ಏನಂತ ಅಂದರೆ, ಯಾವ ಪರ್ಟಿಕ್ಯುಲರ್ ಇಯರಲ್ಲಿ ಈ ವೆಹಿಕಲ್ ರಿಜಿಸ್ಟರ್ ಆಗಿದೆ ಅಂತ. ಎರಡನೇದು BH ಅಂದರೆ ಆಬ್ವಿಯಸ್ಲಿ BH ಸಿರೀಸ್ ಅಂತ ಐಡೆಂಟಿಫೈ ಆಗುತ್ತೆ. ಮೂರನೇದು ಬಂದುಬಿಟ್ಟು ಸೆಕ್ಟರಲ್ಲಿ 1 2 3 4 ಅನ್ನೋದು ಇದು ಪರ್ಟಿಕ್ಯುಲರ್ ವೆಹಿಕಲ್ ನಂಬರ್ ಆಗಿರುತ್ತೆ. ಅಂದರೆ ಲೈಕ್ ನಾವು ರೆಗ್ಯುಲರ್ ಆಗಿ ಲಾಸ್ಟಲ್ಲಿ 4 ಡಿಜಿಟ್ಸ್ ಬರುತ್ತಲ್ಲ, ಅದೇ ಥರನೇ ಈ ವೆಹಿಕಲ್ ನಂಬರ್ ಆಗಿರುತ್ತೆ. ಲಾಸ್ಟ್ AB BC ಅಂತ ಹೇಗಿರುತ್ತಲ್ಲ, ಲೈಕ್ ಲಾಸ್ಟ್ 2 ಆಲ್ಫಾಬೆಟ್ಸ್ ಏನು ಬರುತ್ತೆ, ಇದು ಬಂದುಬಿಟ್ಟು ಆಲ್ಫಾಬೆಟ್ ಸಿರೀಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕರ್ನಾಟಕದಲ್ಲೇ ನೋಡಿದ್ರೆ KA01 AB AC AD ಅಂತ ಹೇಗೆ AD ಅಂತ ಆಲ್ಫಾಬೆಟ್ ಸಿರೀಸ್ ಬಂದಿರುತ್ತಲ್ಲ, ಆ ಸಿರೀಸ್ ಬಂದುಬಿಟ್ಟು ಇದರಲ್ಲಿ ಲಾಸ್ಟಲ್ಲಿ ಬಂದಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವೆಲ್ಲೇ BH ಸಿರೀಸ್ ನಂಬರ್ ನೋಡಿದ್ರೂ ನೀವು ಈಸಿಯಾಗಿ ಕನ್ಫರ್ಮ್ ಮಾಡ್ಕೋಬೋದು, ಇದು ಈ ವರ್ಷದಲ್ಲಿ ಗಾಡಿ ರಿಜಿಸ್ಟರ್ ಆಗಿದೆ, ಈ ಗಾಡಿ ನಂಬರ್ ಇದು, ಮತ್ತು ಈ ಗಾಡಿ ಸಿರೀಸ್ ಬಂದು ಇದು ಅಂತ ಈಸಿಯಾಗಿ ನೀವು ತಿಳ್ಕೊಬೋದು.
ಸೊ ಇದು ನಿಮ್ಗೆ ಇನ್ಫಾರ್ಮೇಷನ್ ಇಷ್ಟ ಆಗಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಬಂದುಬಿಟ್ಟು ಟ್ಯಾಕ್ಸೇಷನ್. ಸೊ ಕರ್ನಾಟಕ ಅಥವಾ ಆಂಧ್ರ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅದರದೇ ಆದಂಥ ಟ್ಯಾಕ್ಸೇಷನ್ ಅಂತ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ವೆಹಿಕಲ್ಗಳಿಗೆ ಟ್ಯಾಕ್ಸೇಷನ್ ಯಾವ ಥರ, ಇಲ್ಲಿ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಅಂದರೆ, ನೀವಿಲ್ಲಿ ಪರ್ಟಿಕ್ಯುಲರ್ ಆಗಿ ನೆಕ್ಸ್ಟ್ 15 ಇಯರ್ಸಿಗೆ ಟ್ಯಾಕ್ಸನ್ನು ಕಟ್ಟಲ್ಲ. ನೀವಿಲ್ಲಿ ಏನು ಮಾಡ್ತೀರಾ ಅಂತಂದರೆ ಪಾರ್ಟ್ ಬೈ ಪಾರ್ಟ್ ನೀವು ಟ್ಯಾಕ್ಸ್ನ ಕಟ್ತಾ ಹೋಗ್ತೀರಾ. ಅಂದರೆ 2 ವರ್ಷಕ್ಕೊಂದ್ಸಲ, 6 ವರ್ಷಕ್ಕೊಂದ್ಸಲ, 8 ವರ್ಷಕ್ಕೊಂದ್ಸಲ ಆಪ್ಷನಲ್ ಆಗಿ ನೀವು ಟ್ಯಾಕ್ಸ್ನ ಕಟ್ಟಬಹುದು. ಈ ಆಪ್ಷನ್ ನಿಮಗೆ BH ಸಿರೀಸಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವು 10 ಲಕ್ಷದ ಗಾಡಿ ತೊಗೊಳ್ತಾ ಇದ್ದೀರಾ ಅಂತ ಅಂದರೆ ಹೆಚ್ಚು ಕಡಿಮೆ ನಿಮಗೆ 1 ರಿಂದ 1.5 ಲಕ್ಷ ಟ್ಯಾಕ್ಸ್ ಬರುತ್ತೆ ರೆಗ್ಯುಲರ್ ಆಗಿ ನೀವು ವೈಟ್ ಬೋರ್ಡ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಆ 1-1.5 ಲಕ್ಷ ರೂಪಾಯಿಗಿಂತ ನಿಮಗೆ ಒಂದು 20,000 to 30,000 rupees ನೀವು ಪೇ ಮಾಡಬೇಕಾಗತ್ತೆ. ಸೊ ರಿಮೈನಿಂಗ್ ಎವ್ರಿ 2 years ಒನ್ಸ್, 3 years ಒನ್ಸ್, ಆ್ಯಸ್ ಪರ್ ಯುವರ್ ಕನ್ವೀನಿಯೆಂಟ್ ನೀವು ಪೇ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಮತ್ತೆ ಏನಂತಂದರೆ ಫ್ಯೂಲ್ ಪೇಮೆಂಟ್ ಅಡ್ಜಸ್ಟ್ಮೆಂಟ್ಸ್ ಅಂತ ಇರುತ್ತೆ. ಅಂದರೆ ಯಾವ ಥರ, ನಿಮ್ಮದು ಡೀಸೆಲ್ ವೆಹಿಕಲ್ ಆಯಿತು ಅಂದರೆ +2% ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ. ನಿಮ್ಮದು EV ವೆಹಿಕಲ್ ಆಗಿತ್ತು ಅಂತಂದರೆ -2% ನೀವು ಕಡಿಮೆ ಕಟ್ಟಬೇಕಾಗತ್ತೆ. ಆ್ಯಂಡ್ ಇದು ಎವ್ರಿ 2 yearsಗೆ ಒಂದ್ಸರಿ ನೀವು ಪೇ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇದಾಗಿತ್ತು ಯಾವುದ್ರ ಬಗ್ಗೆ, ಟ್ಯಾಕ್ಸೇಷನ್ ಬಗ್ಗೆ. ನೆಕ್ಸ್ಟ್ ಕೆಲವೊಂದು ಮಿತ್ಗಳು ಅಥವಾ ಕೆಲವೊಂದು ಕ್ವಶನ್ಸ್ಗಳು ನಿಮ್ಮಲ್ಲಿ ಬರಬಹುದು. ಏನದು, ಸರ್ ನಾನು ಕೂಡ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ಸೊ ನಾನು ಇವಾಗ ನನ್ನ ಎಕ್ಸಿಸ್ಟಿಂಗ್ ವೆಹಿಕಲ್ನ ಕನ್ವರ್ಟ್ ಮಾಡ್ಬೋದಾ? ಎಸ್, ನೀವು ಕೂಡ ಇದನ್ನು ಕನ್ವರ್ಟ್ ಮಾಡ್ಬೋದು. ಸೊ ಏನಂತ ಅಂದರೆ, ನೀವು ಫಾರಮ್ 27A ಸಬ್ಮಿಟ್ ಮಾಡಬೇಕಾಗತ್ತೆ ಮತ್ತು ನಿಮ್ಮ ವರ್ಕಿಂಗ್ ಸರ್ಟಿಫಿಕೇಟ್ಸ್ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಇದು ಅಲ್ಲದೆ ನಿಮ್ಮ ಟ್ರಾನ್ಸ್ಫರ್ ಆಗಿರುವಂತಹ ಪ್ರೂಫ್ಗಳನ್ನು ಕೂಡ ನೀವು ಕೊಡಬೇಕಾಗತ್ತೆ. ಇದೆಲ್ಲದನ್ನು ಕೊಟ್ಟರೆ ಅಂತ ಅಂದರೆ ಎಸ್, ನಿಮಗೂ ಕೂಡ BH ಸಿರೀಸ್ ನಂಬರ್ ಸಿಗುತ್ತೆ. ಸೊ ಇದಕ್ಕೆ ಎಕ್ಸ್ಟ್ರಾ ಏನಾದರೂ ಪೇ ಮಾಡಬೇಕಾ ಅಂತ ಅಂದರೆ ಎಸ್, ನೀವು ಪೇ ಮಾಡಬೇಕಾಗತ್ತೆ. ಇದರ ಗೈಡ್ಲೈನ್ಸ್ ಬಂದುಬಿಟ್ಟು RTO ಆಫೀಸಲ್ಲಿ ಪರ್ಟಿಕ್ಯುಲರ್ ಪೋರ್ಟಲಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿ ವೆಹಿಕಲ್ ಟು ವೆಹಿಕಲ್ ವೇರಿಯೇಷನ್ ಆಗುತ್ತೆ. 2 wheeler, 4 wheeler, ಸೊ ಯಾವ ಮಾಡಲ್, ಯಾವ ಮೇಕು, ಇದರೆಲ್ಲದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಿಮಗೆ ಎಕ್ಸ್ಟ್ರಾ ಎಷ್ಟು ಪೇ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾರೆ. ಸೊ ನೆಕ್ಸ್ಟ್ ಸಮ್ ಕೀ ಪಾಯಿಂಟ್ಸ್ನ ನಾವು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. BH ಸಿರೀಸ್ ಏನಾದರೂ ಇದು ಕಡ್ಡಾಯನಾ, ನಾನು ತೊಗೊಳ್ಳೇಬೇಕಾ, ನಾನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್, ನಾನು ಇದನ್ನು ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಳೇಬೇಕಾ? No, there is no such rule that you supposed to be get a BH series. ಆ ಥರ ಯಾವುದೇ ರೀತಿ ಇಲ್ಲ. ನೀವು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ನಿಮ್ಮ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಕೂಡ ನೀವು ರಿಜಿಸ್ಟರ್ ಮಾಡ್ಬೋದು. ಇಟ್ಸ್ ಅನ್ ಎಂಟೈರ್ಲಿ ಆಪ್ಷನಲ್ ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ಸೊ 7ನೇದು ಬಂದುಬಿಟ್ಟು, ನಾನು ಅಂತಾರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದೀನಿ, ಇದನ್ನು ನಾನು ಪದೇ ಪದೇ ರಿಜಿಸ್ಟ್ರೇಷನ್ ಮಾಡಿಕೊಂಡೆ ಅಂದರೆ ನನಗೆ ತೊಂದರೆ ಆಗುತ್ತಲ್ವಾ, ಹೇಗೆ? ಸೊ ಇಲ್ಲ, ಇದರಲ್ಲಿ ನೀವು ಒಂದು ಸಾರಿ ರಿಜಿಸ್ಟರ್ ಮಾಡಿಕೊಂಡ್ರೆ ಮುಗಿದು ಹೋಯಿತು. ನೀವು ಮಲ್ಟಿಪಲ್ ಸ್ಟೇಟಲ್ಲಿ ನಿಮ್ಮ ವೆಹಿಕಲ್ನ ಡ್ರೈವ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇರಲ್ಲ. ಸೊ ನೆಕ್ಸ್ಟ್, ಈಸ್ ದೇರ್ ಎನಿ ಲಿಮಿಟೇಷನ್ಸ್ ಅಂತ ಅಂದರೆ ದೇರ್ ಇಸ್ ನೋ ಲಿಮಿಟೇಷನ್ಸ್ ಫಾರ್ ಎನಿ ಪರ್ಟಿಕ್ಯುಲರ್ ಸ್ಟೇಟ್. ಸೊ ಅಕ್ರಾಸ್ ಇಂಡಿಯಾ ಯು ಕ್ಯಾನ್ ಡ್ರೈವ್ ಯುವರ್ ವೆಹಿಕಲ್. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಪ್ರತಿ ಸಲ ನೀವು ನಿಮ್ಮ ವೆಹಿಕಲ್ನ ರಿಜಿಸ್ಟರ್ ಮಾಡುವಂತಹ ಹೆಡ್ಡೇಕ್ ಇರಲ್ಲ. ಸೊ ನೀವು NOC ತೊಗೊಂಡು CC ತೆಗೆದು ಇದನ್ನೆಲ್ಲ ಮಾಡುವಂತಹ ನೆಸೆಸಿಟಿ ಇರಲ್ಲ. ಸೊ ಯು ಕ್ಯಾನ್ ಡ್ರೈವ್ ಯುವರ್ ವೆಹಿಕಲ್ ವೇರ್ ಎವರ್ ಯು ವಾಂಟ್. ನೆಕ್ಸ್ಟ್, ಇದನ್ನು ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು RTO ಆಫೀಸನ್ನು ಒಂದ್ಸಲ ಕನ್ಸಲ್ಟ್ ಮಾಡಿ, RTO ಆಫೀಸರ್ಸ್ ಜೊತೆ ನಿಮ್ಮ ಕನ್ಸರ್ನ್ನ ಎಕ್ಸ್ಪ್ಲೇನ್ ಮಾಡಿ ಅವರ ಸಜೆಷನ್ ತೊಗೊಂಡು ಅಪ್ಲೈ ಮಾಡೋದು ಬಂದುಬಿಟ್ಟು ತುಂಬಾ ಒಳ್ಳೆಯದು. ಸೊ ಇದಾಗಿತ್ತು BH ಸಿರೀಸ್ ನಂಬರ್ ಬಗ್ಗೆ ಒಂದು ಕಿರು ಪರಿಚಯ. ನೆಕ್ಸ್ಟ್ ಟೈಮ್ ನೀವು ಎಲ್ಲೇ ವೆಹಿಕಲ್ ನೋಡಿದ್ರೂ ನೀವು BH ಸಿರೀಸನ್ನು ಐಡೆಂಟಿಫೈ ಮಾಡಿಬಿಟ್ಟು ನೀವು ಅದನ್ನು ಓದಬಹುದು. ಅಷ್ಟು ನಿಮಗೆ ನಾಲೆಜ್ ಸಿಕ್ಕಿದೆ ಅಂತ ನಾನು ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಇದೆನೋ, ಯಾರಿಗೆ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಇದೆನೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲದಕ್ಕೂ ಹೆಚ್ಚಾಗಿ ನಾನು ಪ್ರತಿ ಸಲ ಹೇಳ್ತೀನಿ, ನಾನಿನ್ನು ಈ ಯೂಟ್ಯೂಬ್ ಜರ್ನಿಯಲ್ಲಿ ಅಂಬೆಗಾಲಿಡುವಂತಹ ಮಗು. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಅಗತ್ಯ. ದಯವಿಟ್ಟು ನಾಗರಾಜ್ ಪಟ್ಕೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.